ನಾನು ಆಗಾಗ ಸೆಲೆಬ್ರಿಟಿಗಳ ಇಂಟರ್ವ್ಯೂಗಳನ್ನ ಮಾಡ್ತಾ ಇರ್ತೀನಿ. ಜೊತೆಗೆ ಧಾರಾವಾಹಿಗಳ ಬಗ್ಗೆ ಕೂಡ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ವೀಕ್ಷಕರಿಗೆ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ. ಧಾರಾವಾಹಿ ಸಿನಿಮಾ ಅಂತ ಬಂದಾಗ ಕುತೂಹಲ ಇದ್ದೇ ಇರುತ್ತೆ. ಧಾರಾವಾಹಿ ಸಿನಿಮಾ ಮನೆಗಳೆಲ್ಲ ನಿಜವಾಗ್ಲೂ ರಿಯಲ್ ಆಗಿರುತ್ತಾ? ಆ ಮನೇಲಿ ಯಾರಾದರೂ ವಾಸ ಮಾಡ್ತಾರಾ? ಶೂಟಿಂಗ್ಗೋಸ್ಕರನೇ ಮನೆ ಕಟ್ತಾರಾ? ಹೀಗೆ ಸಾಕಷ್ಟು ವಿಷಯಗಳು ವೀಕ್ಷಕರ ತಲೆಯಲ್ಲಿ ಆಗಾಗ ಬಂದು ಹೋಗ್ತಾ ಇರುತ್ತೆ. ಇದಕ್ಕೆ ಉತ್ತರ ಕೊಡಲಿಕ್ಕೆ ಇವತ್ತು ನಾನು ರೆಡಿ ಇದ್ದೀನಿ. ಜೊತೆಗೆ ಎಲ್ಲಿದ್ದೀನಿ ಅಂತಂದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇತ್ತೀಚೆಗೆ ಪ್ರಸಾರವಾಗ್ತಿರುವಂತಹ ನಂದಗೋಕುಲ ಧಾರಾವಾಹಿ ಸೆಟ್ಟಲ್ಲಿದ್ದೀನಿ. ನನ್ನ ಪಕ್ಕ ನಂದಗೋಕುಲ ಧಾರಾವಾಹಿಯ ಶೂಟಿಂಗ್ ನಡೀತಿದೆ. ಟೀಮ್ ಎಲ್ಲ ಅಲ್ಲಿದೆ. ಈಗ ನಾನು ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ ಮನೆ ಹೇಗಿದೆ ಅಂತ. ಇದು ನಂದಗೋಕುಲ ಧಾರಾವಾಹಿಯ ನಂದಕುಮಾರ್ ಅವರ ಒಂದು ಮನೆ. ಧಾರಾವಾಹಿಯಲ್ಲಿ ನಿಮಗೆ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ರಿಯಲ್ ಆಗಿ ಹೀಗಿದೆ. ಲೈಟಿಂಗ್ಸ್ ಎಲ್ಲ ಹಾಕಿದಾಗ ಇನ್ನೂ ಒಂದಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ. ಶೂಟಿಂಗ್ ಸೆಟ್ ಆಗಿರೋದಕ್ಕೆ ಒಂದಷ್ಟು ಮೆಸ್ಸಿ ಆಗಿದೆ. ಅದು ಸಹಜ. ಹಳೆ ಕಾಲದ ಮನೆ ಆ ರೀತಿ ಕಾಣಿಸ್ಬೇಕು ಅಂತ ಹೇಳಿ ಈ ಥರ ಒಂದು ಡಿಸೈನ್ ಎಲ್ಲ ಮಾಡಿದ್ದಾರೆ. ನೋಡಿ ರೂಮ್ ಎಲ್ಲ ಹೇಗಿದೆ ಅಂತ. ಒಂದಷ್ಟು ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ. ದೇವ್ರ ಮನೆ ನೋಡ್ಬೋದು. ಡೈನಿಂಗ್ ಟೇಬಲ್ಲು, ಜೊತೆಗೆ ಇಲ್ಲಿ ಹಳೆ ಕಾಲದ ಡ್ರಾವರ್ ಎಲ್ಲ ಇಟ್ಟಿರುವಂಥದ್ದು. ಇಲ್ಲಿ ಒಂದಷ್ಟು ಗಣೇಶನ ಮೂರ್ತಿ, ಬಲ್ಬ್ಗಳು, ಈ ಥರದ್ದೆಲ್ಲ ಐಟಮ್ಸ್ ಇದೆ. ನೋಡಿದ್ರ ಹಳೆ ಕಾಲದಲ್ಲಿ ಈ ಥರದ ಲ್ಯಾಂಪ್ಗಳನ್ನ ನಾವು ಯೂಸ್ ಮಾಡ್ತಾ ಇರುವಂಥದ್ದು. ಡ್ರಾವರು, ಗೊಂಬೆಗಳನ್ನೆಲ್ಲ ತುಂಬ ನೀಟಾಗಿ ಜೋಡಿಸಿದ್ದಾರೆ. ನೋಡಿ ಶೋಕೇಸ್ ಎಲ್ಲ ಹೇಗಿದೆ ಅಂತ. ನೀಟಾಗಿ ಜೋಡಿಸಿರುವಂಥದ್ದು. ಈ ಕಡೆ ಬಂದರೆ ಕಿಚನ್ನು, ಫ್ರಿಜ್ಜು. ಇದು ಆ್ಯಕ್ಚುಲಿ ರಿಯಲ್ ಸೊಪ್ಪು. ಯೂಶ್ವಲಿ ಧಾರಾವಾಹಿ ಸಿನಿಮಾ ಸೆಟ್ಟಲ್ಲಿ ಆರ್ಟಿಫಿಷಿಯಲ್ ತರಕಾರಿಗಳನ್ನೆಲ್ಲ ಇಟ್ಟಿರ್ತಾರೆ. ಬಟ್ ಇದು ರಿಯಲ್ಲು. ಪಾತ್ರೆಗಳನ್ನೆಲ್ಲ ಇಟ್ಟಿರುವಂಥದ್ದು. ಅಡುಗೆ ಮನೆ ಸೆಟಪ್ ಎಲ್ಲ ತೋರಿಸುವಾಗ ಈ ಭಾಗದಲ್ಲಿ ಶೂಟಿಂಗ್ ಆಗುತ್ತೆ. ನೋಡಿ ಈ ಥರದ ಒಂದು ಡಿಸೈನು ತುಂಬ ಜನ ಇಷ್ಟಪಡ್ತಾರೆ. ತುಂಬ ಟ್ರೆಡಿಷ್ನಲ್ ಆಗಿ ಕಾಣಿಸುತ್ತೆ. ಹಾಗೆ ಇಲ್ಲೊಂದು ದೇವ್ರ ಮಂಟಪ ಇರೋವಂಥದ್ದು. ಈ ರೀತಿಯ ಕಂಟೆಂಟ್ಗಳಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವೆಬ್ಸೈಟ್, ಯೂಟ್ಯೂಬ್, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಖಾತೆಯನ್ನು ಫಾಲೋ ಮಾಡಿ. ಜೊತೆಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.